ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಷ್ಟು ದಿನ ಎಲ್ಲೋ ಬಿಟ್ಲಪ್ಪ ಇವಳು ಅಂದ್ಕೊಂಡ್ರೆ ಎಲ್ಲೂ ಹೋಗಿಲ್ಲ. ಸೊ ನಾನು ಎಕ್ಸಾಮಲ್ಲಿ ಬ್ಯುಸಿ ಇದ್ದೆ ಅಷ್ಟೇ, ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಿದ್ದೆ. ಸೊ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ನೈಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಗ್ ಮತ್ತು ಡ್ರೆಸ್ನ. ಮಾರ್ನಿಂಗ್ 3:30ಗೆ ಎದ್ದೆ. ಇವತ್ತು ಫಸ್ಟ್ ಎಕ್ಸಾಮ್ ಆಫ್ ಮೈ 3rd ಸೆಮಿಸ್ಟರ್ BA. ಓಕೆ, ಬೇಗ ಕೆಲಸ ಮುಗಿಸಿ ರೆಡಿ ಆಗೋಣ ಅಂತೇಳ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೇಂಜಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗೋ ಅಷ್ಟರಲ್ಲೇ ಇಷ್ಟೊತ್ತಾಗ್ಬಿಟ್ಟಿತ್ತು. ಆಮೇಲೆ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇದು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನ್ ಇತ್ತು. ಅದು ಮಾರ್ನಿಂಗ್ ಬೇರೆ ಎಕ್ಸಾಮ್ಸ್ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಕೂಡ. ನೆಕ್ಸ್ಟ್ ಕಿಚನಿಗೆ ಹೋಗಿ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕಮಂಗ್ಳೂರಿಗೆ ಹೋಗೋದ್ರಿಂದ 6:30ಗೆಲ್ಲ ಮನೆ ಬಿಡಬೇಕು. ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಬೇಕು. ಫ್ರೆಶ್ ಅಪ್ ಆಗಿ ಮತ್ತೆ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸನ ಕೂಡ ಮಾಡ್ಕೊತಾ ಇದ್ದೆ. ಒಂದು ಕಡೆ ಚಳಿಗೆ ಬಿಸಿ ಬಿಸಿ ಇಡ್ಲಿ ಬೇಯ್ತಾ ಇತ್ತು. ಸೊ ಈ ಥರ ಆಗಿತ್ತು, ಸಾಫ್ಟ್ ಆಗಿತ್ತು ಇಡ್ಲಿ. ಅಷ್ಟು ಬೇಗ ತಿಂಡಿ ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಅದನ್ನು ಬಾಕ್ಸಿಗೆ ಹಾಕ್ಕೊಂಡೆ. ಹಾಟ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಬಾಟಲ್ಗೆ. ಮತ್ತು ಇಲ್ಲಿ ನೈಟು ತುಪ್ಪ ಮಾಡಿದೆ, ಅದನ್ನು ಕೂಡ ತೋರಿಸ್ತಿದ್ದೀನಿ. ಅಪ್ಪಾಜಿ ಇದ್ದರು, ಟಕ ಅಂತ ನಡ್ಕೊಂಡು ಹೋಗ್ತಿದ್ರು ನನ್ನ ಲಂಚ್ ಬ್ಯಾಗ್ ಇಟ್ಕೊಂಡು. ಮತ್ತು ಬಸ್ ಸಿಕ್ತು, ಬಸ್ಸಲ್ಲಿ ಹೊರಟೆ. ಇದು ಕಡೂರಲ್ಲಿ, ನಾನು ಇಲ್ಲಿಂದ ಕಡೂರಿಗೆ ಹೋಗೋದು. ಯಾಕೆಂದರೆ ಡೈರೆಕ್ಟ್ ಬಸ್ ಮಾರ್ನಿಂಗ್ ಸಿಗೋದಿಲ್ಲ. ಸೊ ಅದಕ್ಕೆ ಇಲ್ಲಿಗೆ ಹೋಗ್ತೀನಿ. ವ್ಯೂ ಇಷ್ಟು ಸಖತ್ತಾಗಿತ್ತು ಮಾರ್ನಿಂಗು. ಇಲ್ಲಿ ಮಳೆ ಆಗ್ತಿರೋದ್ರಿಂದ ಫುಲ್ಲು ಚಳಿ ಇತ್ತು. ನನಗೆ ಬೆಸ್ಟ್ ಟೈಮ್ ಫಾರ್ ರಿವಿಷನ್ ಅಂತ ಹೇಳಿದ್ರೆ ಬಸ್ಸಲ್ಲಿ. ಫುಲ್ ಕೂಲ್ ಏರ್, ಮೈಂಡ್ ಫ್ರೆಶ್ ಇರುತ್ತೆ, ಆರಾಮಾಗಿ ರಿವಿಷನ್ ಆಗುತ್ತೆ. ಮತ್ತು ಎಕ್ಸಾಮ್ ಮುಗಿಸ್ಕೊಂಡು ಹೊರಟ್ವಿ. ಇದು ಬ್ಯಾಕ್ ಟು ಹೋಮ್. ಟಯರ್ಡ್ ಆಗಿತ್ತು, ಹೊಟ್ಟೆ ಹಸಿವಾಗ್ತಿತ್ತು. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡೆ. ಸರಿ, ಬೆಳಗ್ಗೆಯಿಂದ ಪೇಪರ್ ನೋಡಿರಲಿಲ್ಲ. ಸೊ ಪೇಪರ್ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಪೇಪರ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಮತ್ತೆ ಓದೋದಕ್ಕೆ ರಿಫ್ರೆಶ್ ಆಗಬೇಕಲ್ಲ, ಅದಕ್ಕೆ. ಮತ್ತು ಸಂಜೆ ಆಯಿತು. ಸೊ ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕ್ವಶನ್ ಪೇಪರ್ ನೋಡ್ತಾ ಇದ್ದೀನಿ. ನಾನೇನು ಸಾಮಾನ್ಯವಾಗಿ ಎಕ್ಸಾಮ್ ಮುಗಿಸ್ಕೊಂಬಂದರೆ ಕ್ವಶನ್ ಪೇಪರ್ ಯಾವ ಕಾರಣಕ್ಕೂ ನೋಡೋದಿಲ್ಲ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಎಕ್ಸಾಮ್ ಮುಗೀತು, EA&M ಎಜುಕೇಷನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮುಗೀತು. ಸೊ ನೆಕ್ಸ್ಟ್ ಎಕ್ಸಾಮ್ ಈಸ್ ಇನ್ಕ್ಲೂಸಿವ್ ಎಜುಕೇಷನ್, ಅದಕ್ಕೆ ಪ್ರಿಪೇರ್ ಆಗಬೇಕು. ಹಾಲಿಡೇ ಇದೆ, ಸೊ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಮತ್ತು ದೇವರಿಗೆ ಪೂಜೆ. ಎಕ್ಸಾಮ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಎಕ್ಸಾಮ್ ಚೆನ್ನಾಗಿತ್ತು. ಫಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಬರ್ದು ಪ್ರಾಕ್ಟೀಸ್ ಹೋಗ್ಬಿಟ್ಟಿರುತ್ತೆ. ಬೇಗ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಮ್ಯಾನೇಜ್ ಮಾಡೋದು. ಬಟ್ ಚೆನ್ನಾಗಿ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದೀವೋ ಇಲ್ಲ ಅಂತ ಗೊತ್ತಾಗೋದು ಯಾವಾಗಂದರೆ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ. ನೆಕ್ಸ್ಟ್ ನಾನು ಲಲಿತಾ ಸಹಸ್ರನಾಮ ಓದೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇದು ಓದು ಮುಗಿಸಿದ್ಮೇಲೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಏನೋ ಒಂದು ಎನರ್ಜಿ ಇರುತ್ತೆ, ಮತ್ತು ಒಂಥರ ಏನೋ ಮೈಂಡು ಮತ್ತು ಮನಸ್ಸು ಎರಡೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಇದಾಗಿತ್ತು ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.